ಡಸ್ಟ್ಬಿನ್ಗಳಲ್ಲಿ, ಕಾರು ನಿಲುಗಡೆ ಪ್ರದೇಶದಲ್ಲಿ, ಇನ್ನು ಕಚೇರಿಯ ಕಿಟಕಿಗಳ ಪಕ್ಕ ರಾಶಿ ರಾಶಿಯಾಗಿ ಬಿದ್ದಿರುವ ಮದ್ಯದ ಬಾಟಲ್ಗಳ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಅಂದರೆ ಒಂದು ದೇವಸ್ಥಾನ ಇದ್ದ ಹಾಗೆ. ಇಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ದೇವರ ಕಾರ್ಯವನ್ನೇ ಮಾಡ್ತಿದ್ದಾರೆ ಅಂತ ಭಾವಿಸ್ತಾರೆ. ತಮ್ಮ ಕಷ್ಟಗಳನ್ನು ಹೊತ್ತು ತರುವಂತಹ ಜನರು ತಮ್ಮ ಕಷ್ಟ ನೋವುಗಳನ್ನು ಈ ಅಧಿಕಾರಿಗಳ ಬಳಿ ಕೇಳಿಕೊಂಡು ತಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಂಡು ಹೋಗ್ತಾರೆ. ಇಂಥ ಸ್ಥಳದಲ್ಲಿ ಇದೀಗ ಕುಡಿದು ಬಿಸಾಡಿರುವ ಮದ್ಯದ ಬಾಟಲ್ಗಳು ಕಾಣಸಿಗ್ತಾ ಇವೆ. ಸರ್ಕಾರಿ ಕಚೇರಿ ಈಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ರೀತಿಯಲ್ಲಿ ಬದಲಾವಣೆ ಆಗೋಯ್ತಾ ಅನ್ನುವಂಥ ಅನುಮಾನ ಬರೋ ಹಾಗೆ ಇಲ್ಲಿ ಖಾಲಿ ಬಾಟಲ್ಗಳು ಬಿದ್ದಿವೆ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಎಲ್ಲೆಂದರಲ್ಲಿ ಈ ಮದ್ಯದ ಬಾಟಲ್ಗಳು ಬಿದ್ದಿರೋ ದೃಶ್ಯಗಳು ಆತಂಕ ಮೂಡಿಸ್ತಾ ಇವೆ. ಡಸ್ಟ್ಬಿನ್ಗಳಲ್ಲಿ ಮಾತ್ರವಲ್ಲ, ಕಾರು ನಿಲುಗಡೆ ಸ್ಥಳಗಳಲ್ಲಿ, ಕಚೇರಿಗಳ ಕಿಟಕಿ ಪಕ್ಕದಲ್ಲೂ ಈ ಖಾಲಿ ಮದ್ಯದ ಬಾಟಲ್ಗಳು ದರ್ಶನ ಕೊಡ್ತಾ ಇವೆ. ಜಿಲ್ಲಾ ಮಟ್ಟದ ಉನ್ನತ ಅಧಿಕಾರಿಗಳು ಕೆಲಸ ಮಾಡುವಂಥ ಸ್ಥಳದಲ್ಲೇ ಈ ರೀತಿಯಲ್ಲಿ ಕುಡುಕರ ಅಡ್ಡೆಯಾಗಿ ಬದಲಾಗೋಯ್ತಾ ಅನ್ನುವಂಥ ಪ್ರಶ್ನೆಯನ್ನು ಈ ಬಾಟಲ್ಗಳು ಸಾಕ್ಷಿ ಸಮೇತ ಪ್ರಶ್ನೆ ಮಾಡ್ತಾ ಇವೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಮತ್ತು ಹಿಂಭಾಗದ ಪಕ್ಕ ನಾವು ಗಮನಿಸಿದಂಗೆ ಮದ್ಯಪಾನ ಮಾಡಿ ಬಾಟ್ಲುಗಳು ಮತ್ತು ಬಿಯರ್ ಬಾಟ್ಲುಗಳೆಲ್ಲ ತುಂಬ ಬಿಸಾಕಿದ್ದಾರೆ. ಇದು ನಮಗೆ ಜಿಲ್ಲಾಧಿಕಾರಿಗಳ ಕಚೇರಿ ಅಂದರೆ ದೇವಾಲಯ ಇದ್ದಂಗೆ. ಯಾರಿಗೇನೇ ಸಮಸ್ಯೆ ಆದ್ರೂ ಅಲ್ಲಿಗೆ ನಾವು ಹೋಗ್ತೀವಿ, ನಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ಅಂತ. ಅಂಥ ಬಿಲ್ಡಿಂಗಲ್ಲೇ ಇವತ್ತು ಮದ್ಯಪಾನ ಕುಡಿದು ಬಾಟ್ಲೆಲ್ಲ ಬಿಸಾಕ್ತಾರೆ. ಸೆಕ್ಯೂರಿಟಿ ಇದೆ, ಜನ ತುಂಬ ಓಡಾಡ್ತಾರೆ, ಪೊಲೀಸ್ ಇದೆ. ಆದ್ರೂ ಈ ಮದ್ಯಪಾನ ಬಾಟ್ಲು ಎಲ್ಲಿಂದ ಬಂದವಂತ ಇವತ್ತು ಒಂದು ಪ್ರಶ್ನೆ ಆಗಿದೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಇದನ್ನು ಸಾವಿರಾರು ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಹೌದು, ಯಾರು ಆಗ್ತಾರೆ ಅಂತ ಪ್ರಶ್ನೆ ಯಾರು ಮಾಡಿರ್ಬೋದು ಅಂತ ಈ ರೀತಿ ವರ್ತನೆ ಮಾಡೋದ್ರಿಂದ ಈ ಒಂದು ರೀತಿಯಾಗಿ ಜಿಲ್ಲಾ ಮಟ್ಟದ ಇದೊಂದು ಅವಮಾನ ಆಗ್ತದೆ. ನಮ್ಮ ಜಿಲ್ಲೆಗೆ ಅವಮಾನ ಆಗ್ತದೆ ಈ ಥರ ಆಗೋದ್ರಿಂದ. ಅದನ್ನು ತಡೆ ಹಿಡಿಬೇಕು, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಮನವಿ ಮಾಡ್ಕೊಳ್ತೀವಿ. ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ಬಾಟ್ಲು ಅಲ್ಲೇ ಬಿದ್ದಿದ್ದೇವೆ, ಕ್ರಮ ಇನ್ನೂ ಕೈಗೊಂಡಿಲ್ಲ. ನಾವು ಇದು ಆಲ್ರೆಡಿ ಹಿಂದೆನೇ ಒಂದ್ಸಲಿ ನ್ಯೂಸ್ ಆಗಿದೆ ಇದ್ರ ಬಗ್ಗೆ. ಈಗ ಕೂಡ ನ್ಯೂಸ್ ಮಾಡಿದ್ದಾರೆ, ರೈತರು ಅರ್ಜಿಗಳು ಕೊಟ್ಟಿದ್ದಾರೆ. ಆದ್ರೂ ಇದುವರೆಗೂ ಅದು ಕ್ರಮ ಕೈಗೊಂಡಿಲ್ಲ. ಯಾರು ಹಾಕಿರ್ಬೋದು ಅಂತ, ಯಾರಾದ್ರೂ ಹೊರಗಡೆಯಿಂದ ಬಂದು ಹಾಕಿದ್ದಾರೆ? ಹೊರಗಡೆಯಿಂದ ಬರೋಕ್ಕೆ ಚಾನ್ಸೇ ಇಲ್ಲ. ಒಳಗಡೆಯಿಂದ ಸಿಬ್ಬಂದಿನೇ ಯಾರನ್ನ ಹಾಕಿರಬೇಕು. ಹೊರಗಡೆಯಿಂದ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಪೊಲೀಸ್ ಇದೆ, ಸೆಕ್ಯೂರಿಟಿ ಇದೆ, CC ಕ್ಯಾಮ್ರಾಗಳಿದೆ. ಅವರೆಲ್ಲ ಸೂಕ್ತವಾಗಿ ಅದನ್ನೆಲ್ಲ ತನಿಖೆ ಮಾಡಿದ್ರೆ ಸಿಗ್ತದೆ. CC ಕ್ಯಾಮ್ರಾ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಯಾರು ಹಾಕಿದ್ದಾರೆ. ಒಂದು ರೀತಿಯಾಗಿ ಸರ್ಕಾರಿ ಜಾಗ ದೇವರ ಆಸ್ತಿ ಇದ್ದಂಗೆ ಅಂಥ ಆಸ್ತಿ ಅಂಥ ದೇವಸ್ಥಾನದಲ್ಲೇ ಕುಂತ್ಕೊಂಡು ಇವತ್ತು ಅನಾಚಾರ ಮಾಡ್ದಂಗಿದೆ. ಇದು ಕೆಟ್ಟ ಸಂದೇಶ ಹೋಗ್ತಾ ಇದೆ. ಇದರಿಂದ ಮದ್ಯಪಾನ ಮಾಡಿ ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಕುಂತ್ಕೊಂಡು ಮದ್ಯಪಾನ ಮಾಡಿದ ಮೇಲೆ ಇನ್ನೆಲ್ಲ ಆಫೀಸ್ಗಳಲ್ಲೂ ಕುಡಿಬೋದು ಅನ್ನೋದು ಒಂದು ಇದು ಬರ್ತಾ ಇದೆ. ಚಿಕ್ಕಬಳ್ಳಾಪುರಕ್ಕೆ ಒಂದು ರೀತಿಯಾಗಿ ಅವಮಾನ, ಕೆಟ್ಟ ಹೆಸರು ಬರ್ತದೆ. ಇನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮದ್ಯ ಕುಡಿದು ಈ ಬಾಟಲ್ಗಳನ್ನು ಇಲ್ಲಿ ತಂದು ಬಿಸಾಡಿದವರು ಯಾರು? ಕಚೇರಿಯ ಒಳಗೆ ಈ ಮದ್ಯದ ಬಾಟಲ್ಗಳು ಹೇಗೆ ಪ್ರವೇಶ ಮಾಡ್ತಾ ಇವೆ? ಇದಕ್ಕೆ ಭದ್ರತಾ ಸಿಬ್ಬಂದಿಯ ಲೋಪ ಇದಕ್ಕೆ ಕಾರಣವೇ ಅನ್ನುವಂಥ ಪ್ರಶ್ನೆಗಳು ಈಗ ಸಾರ್ವಜನಿಕರಲ್ಲಿ ಕೇಳಿಬರ್ತಾ ಇವೆ. ಸಾರ್ವಜನಿಕರ ಸೇವೆಗೆ ಮೀಸಲಾಗಿರುವಂಥ ಕಚೇರಿಯಲ್ಲಿ ಈ ರೀತಿಯಲ್ಲಿ ಕುಡುಕರ ಬಾಟಲ್ಗಳು ಪತ್ತೆಯಾಗ್ತಾ ಇರುವಂಥದ್ದು, ಇಂಥ ಒಂದು ಸ್ಥಿತಿಗೆ ಕಚೇರಿಗಳು ತಲುಪಿರುವಂಥದ್ದು ಆಡಳಿತದ ನಿರ್ಲಕ್ಷ್ಯವನ್ನು ಬಯಲಿಗೆಳಿತಾ ಇವೆ. ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸಬೇಕಾದ ಸ್ಥಳದಲ್ಲಿ ಈ ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇರೋದು ಜನರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಲ್ಲಾಧಿಕಾರಿ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಕ್ರಮ ತೆಗೆದುಕೊಳ್ಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ನಡುವೆ ಸುಮಾರು ನಾವು ಒಂದು ತಿಂಗಳಿಂದ ಅಲ್ಲೇ ಓಡಾಡ್ತಾ ಇದ್ದೀವಿ. ಓಡಾಡೋಕ್ಕೆ ಒಂಥರ ಬೇಜಾರಾಗ್ತೈತೆ. ಯಾಕಂತಂದರೆ ಜಿಲ್ಲಾಧಿಕಾರಿ ಕಚೇರಿ ಅಂತಂದರೆ ಈಗ ನಮಗೆ ಒಂಥರ ದೇವ್ರ ಮನೆ ಇದ್ದಂಗೆ. ನಮ್ಮ ಜಿಲ್ಲೆಯಲ್ಲೆಲ್ಲ ಕಾಪಾಡೋ ದೇವರು ಅಂದರೆ ಜಿಲ್ಲಾಧಿಕಾರಿ. ಆ ಜಿಲ್ಲಾಧಿಕಾರಿ ಕಚೇರಿಗಳು ಓಡಾಡ್ತಾ ಇದ್ದರೆ ಯಾವ ಕಡೆ ನೋಡಿದ್ರು ಎಲ್ಲರೂ ಬಾಟ್ಲುಗಳೇ, ಎಲ್ಲ ಕುಡುಕರು ಅಡ್ಡೆ ಆಗ್ಬಿಟ್ಟಿದೆ ಅಲ್ಲಿ. ಅದೇನು ಜವಾಬ್ದಾರಿ ಏನು ತಗೊತಾರಿಲ್ಲ. ನಮ್ಮ ಜಿಲ್ಲಾಧಿಕಾರಿಗಳೆಲ್ಲ ಸ್ಟ್ರಿಕ್ಟು ಅಂತಾರೆ, ಅದೇನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಇದು ಇನ್ಮೇಲೆ ಆದ್ರೂ ಏನನ್ನ ಮನಸ್ಸು ತಗೊಂಡು ಅಲ್ಲೇನ ಓಡಾಡಿಕೊಂಡು ಅಡ್ಡನೇನ ಸರಿ ಮಾಡ್ತಾರೆ ಅನ್ನೋ ನೋಡ್ಬೇಕಾಗ್ತೈತೆ. ಯಾವ ಕಡೆ ನೋಡಿದ್ರು ಎಲ್ಲ ಕುಡುಕರಿದ್ದೆ, ಎಲ್ಲಿ ನೋಡಿದ್ರು ಬಾಟ್ಲು ಇರ್ತವೆ. ಅದನ್ನು ಏನೋ ಬಡವರು ಬಗ್ಗರು ಬಂದು ಜಿಲ್ಲಾಧಿಕಾರಿ ಹತ್ರ ಕೆಲಸ ಮಾಡ್ಕೊಳೋದು ಬಂದರೆ ಆಗ ನೋಡ್ತಿದ್ದಂಗೆ ದಿಗಲಾಗ್ತೈತೆ, ಯಾರು ಏನೋ ಅಂತ ಹೇಳ್ಬಿಟ್ಟು. ಅದರಿಂದ ಆದಷ್ಟಕ್ಕೂ ಜಿಲ್ಲಾಧಿಕಾರಿ ಅದನ್ನು ಗಮನಕ್ಕೆ ತಗೊಂಡು ಸಾವಿರಾರು ಜನ ಬೆಳೆ ಪ್ರತಿನಿತ್ಯ ಬರ್ತಾರೆ. ಹೌದು. ಈಗ ಅಲ್ಲಿ ಆ ಕಡೆ ಓಡಾಡೋರು ಬೇರೆ ಕಡೆಯವರು ಜಿಲ್ಲೆಯವರೆಲ್ಲ ಬಂದವರೆಲ್ಲ ನೋಡಿಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಏನಪ್ಪ ಜಿಲ್ಲಾ ಆಫೀಸ್ ಹತ್ರ ಹಿಂಗೈತೆ, ಯಾಕೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಒಂಥರ ಮುಜುಗರ ಆಗ್ತೈತೆ. ಅದರಿಂದ ಇದು
ಅದು ಆಗ್ದಂಗೆ ನೋಡ್ಕೊಳೋದು ಜಿಲ್ಲಾಧಿಕಾರಿ ಜವಾಬ್ದಾರಿ ಇರ್ತೈತೆ ಅವ್ರಿಗೆ. ಅಲ್ಲ, ಇಲ್ಲಿ ಇಷ್ಟೊಂದು ಸೇಫ್ಟಿ ಇದೆ, ಸಿಬ್ಬಂದಿ ಇದ್ದಾರೆ, ಎಲ್ಲರೂ ಇದ್ರೂ ಕೂಡ ಬಾಟ್ಲ್ಗಳು ಹೆಂಗ್ ಬಂತು? ಅಧಿಕಾರಿಗಳೇ ಕುಡಿತಿದಾರ ಅಥವಾ ಸಿಬ್ಬಂದಿ ಯಾರಾದ್ರೂ ಕುಡಿತಿದಾರ ಅಂತ? ಅಲ್ಲ, ಈಗ ಏನಾಗ್ತೈತೆ ಅಂದರೆ ನಾವು ಹಿಂದೆ ಮುಂದೆ ನೋಡಿ ಮಾತಾಡಬೇಕಾದ್ರೆ ಇದು ಯಾರನ್ನ ಆಚೆ ಬಂದು ಕುಡಿತಾರಾ ಇಲ್ಲ ಇಲ್ಲಿ ಸಿಬ್ಬಂದಿನ ಕುಡಿತಾರಾ, ಈ ಬಾಟ್ಲ್ಗಳು ಯಾರು ಕಂಡುಹಿಡಿಯಾರು ಯಾರು ಇದನ್ನು ನಮಗೊಂಥರ ಬೇಜಾರಾಗ್ತೈತೆ, ಪ್ರಶ್ನೆ ಆಗ್ತೈತೆ. ಯಾರನ್ನ ಕೇಳೋದು ನಾವಿಲ್ಲಿ ಕೇಳೋಕ್ಕೋದ್ರೆ ನಾವೇ ಇಲ್ಲಿ ಒಂಥರ ಕೆಟ್ಟವರಾಗ್ತೀವಿ. ಅದರಿಂದ ಏನೋ ಮನಸ್ಸು ಬಂತು ಬಿಡಿಯೋರ್ಗೆ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ನೀವು ಹೇಳ್ತೀರಾ? ಕ್ರಮ ತಗೊಬೇಕು, ಜಿಲ್ಲಾಧಿಕಾರಿ ಕ್ರಮ ತಗೊಬೇಕು, ಸಂಬಂಧಪಟ್ಟವರೆಲ್ಲ ಕ್ರಮ ತಗೊಬೇಕು. ಯಾಕಂತಂದರೆ DC ಆಫೀಸರ್ ಆಯಿತು ಅಂತಂದರೆ ಜಿಲ್ಲೆಯವರೆಲ್ಲ DC ಆಫೀಸ್ ಅಂದರೆ ನಮ್ಮ ಜಿಲ್ಲೆಯೆಲ್ಲ ಬರ್ತೈತೆ. ಜಿಲ್ಲೆಯೆಲ್ಲ ನೋಡಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಅವಮಾನ ಆಗ್ತೈತೆ. ಅದರಿಂದ ಆದಷ್ಟು ಬೇಗ ಅಧಿಕಾರಿಗಳು ಅದನ್ನು ಸರಿ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ. ಒಟ್ಟಾರೆ ಜಿಲ್ಲಾಡಳಿತದ ಹೃದಯ ಭಾಗವಾಗಿರುವಂತಹ DC ಕಚೇರಿಯೇ ಈ ಸ್ಥಿತಿಗೆ ಬಂದಿರೋದು ಅವಮಾನದ ಸಂಗತಿ. ಜಿಲ್ಲಾಧಿಕಾರಿಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿರುವ ಜಿಲ್ಲಾಧಿಕಾರಿಗಳ ಕಚೇರಿ ವಿಚಾರವಾಗಿ ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.